ನಮಸ್ಕಾರ ರೀ ಎಲ್ಲರಿಗೂ, ಹೆಂಗಿದ್ದೀರಾ? ಇದು ಶ್ರಾವಣ ಶುಕ್ರವಾರದ ಕಡೆ ದಿವಸದ ಪೂಜಾದ ವಿಡಿಯೋ ಇದೆ ರೀ. ಶುಕ್ರವಾರ ಒಳಗಂದ್ರೆ 2ನೇ ಪೂಜೆನೂ ಮಾಡಿರ್ತಾರೆ. 4 ಒಳಗೆ ಒಂದು ಜೋರು ಮಾಡಿಬಿಟ್ಟಿರ್ತಾರೆ. ನಮ್ದು 4ನೇ ವಾರ ಸಿಕ್ಕಿತ್ತು. ಯಾಕಂದ್ರೆ ನಮ್ಗೆ ಅನುಕೂಲ ಪ್ರಕಾರನೇ ಹೆಂಗೆ ಆಗ್ತೈತೆ ಅಂತ ಹಂಗೆ ಮಾಡ್ಕೋಬೋದು. ಲಕ್ಷ್ಮಿಗೆ ಈ ಸಾರಿ ಹೊಡ್ಸೋದು, ಈ ಕಡೆ ಎಲ್ಲ ನೈವೇದ್ಯ ಮಾಡ್ಕೋಬೇಕಂದ್ರೆ ಭಾಳ ಟೈಮ್ ಹತ್ತದ. ಹೀಗಾಗಿ ನಾನು ಸ್ವಲ್ಪ ರಾತ್ರಿದಿಂದನೇ ಎಲ್ಲ ಸ್ಟಾರ್ಟ್ ಮಾಡಿದ್ನಿ. ಸಾಯಂಕಾಲನ ಸ್ನಾನ ಮಾಡಿ ಸ್ವಲ್ಪ ಬೇಳೆ ಹಾಕ್ಕೊಂಡು ರಾತ್ರಿನ ನಾನು ಹೂರ್ಣ ಮಾಡ್ಕೊಂಡು ಇಟ್ಕೊಂಡಿದ್ನಿ. ಕಡಲೆಬೇಳೆ ಒಂದು ಅರ್ಧ ತಾಸು ನೆನೆ ಹಾಕಿದ್ನಿ. ಆಮೇಲೆ ಕುಚ್ಕೋವಾಗ ಸ್ವಲ್ಪ ಎಣ್ಣೆ ಅರಿಶಿನ ಪುಡಿ ಹಾಕಿದ್ನಿ. ಹೀಗಾಗಿ ಕುಕ್ಕರ್ ಟೋಪನ್ಗಾಗಲಿ ಆಮೇಲೆ ಕುಕ್ಕರ್ಗಾಗಲಿ ಏನೂ ಹಿಂಗೆ ಸಿಟಿ ಒಳಗೆ ಹೊರಗೆ ಬಿದ್ದಿರ್ಕಿಲ್ಲ. ಹೀಗಾಗಿ ಭಾಳ ಚಲೋ ಕೂತ್ ಬಂದಿದ್ದು. ಆರ್ಗ್ಯಾನಿಕ್ ಬೆಲ್ಲನ ಅದು ನೋಡಿರಿ, ಡಾರ್ಕ್ ಬೆಲ್ಲ ಹಾಕ್ಕೊಂಡು ಬೇಳೆ ಚಲೋ ತಂಗಿ ಕುಚ್ಕೊಂಡು ಅದ್ರೊಳಗನ ಸ್ವಲ್ಪ ಏಲಕ್ಕಿನೂ ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ಈ ಕಡೆ ನಾನು ಮಿಕ್ಸಿ ಭಾಂಡ್ಯಾಗ ರುಬ್ಕೊಂಡು ಇಟ್ಕೊಂಡೆ ರಾತ್ರಿನ. ಹೀಗಾಗಿ ಭಾಳ ಮುಂಜಾನೆ ಈಸಿ ಆಯ್ತು. ಈ ರೀತಿ ಪ್ಲಾಸ್ಟಿಕ್ ಸ್ಪ್ಯಾಚುಲ ಇರ್ತೈತಲ್ರಿ, ಅದರಲ್ಲೇ ತಕ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಕ್ಲೀನಾಗಿ ಬರ್ತದೆ. ಹೀಗಾಗಿ ನಾನು ಪ್ರತಿ ಸಲ ಹೂರ್ಣ ಮಾಡಬೇಕಾಗಿತ್ತಂದ್ರೆ ಇದರಲ್ಲೇ ಮಾಡ್ಕೊತೀನಿ. ಹೂರ್ಣ ಎಲ್ಲ ರೆಡಿ ಮಾಡ್ಕೊಂಡು ಸಾಯಂಕಾಲದ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಕ್ಕೊಂಡಿರ್ತೀವಿ. ಬೆಳಗ್ಗೆ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಪೂಜಾಕ್ಕೆ ಎದ್ದಿದ್ನಿ. ಯಾಕಂದ್ರೆ ಮಾಡೋಕ್ಕೆ ನಾವು ಒಬ್ಬಕ್ಕೆ ಅಂತೇಳಿ ಈ ಕಡೆ ಪೂಜಾನೂ ಆಗಿರ್ಬೇಕು, ಅಡುಗೆನೂ ಆಗಿರಬೇಕಲ್ಲ. ಪ್ರತಿ ವರ್ಷ ನಾನು ಹೊರಗಡೆ ಟಿಪಾಯ್ ಮೇಲೆ ಮಾಡಿರ್ತೀನಿ. ಬಟ್ ಈ ಸಲ ನಾನು ಜಗಲಿ ಮೇಲೆನೇ ಮಾಡಿಕೊಂಡೆ. ಮತ್ತು ಸಾಡಿ ಉಡಿಸಿ ಪೂಜಾದೆಲ್ಲ ತಯಾರಿ ಮಾಡಿ ದೀಪ ಆರತಿ ಎಲ್ಲ ಹಚ್ಕೊಂಡು ಎಲ್ಲ ರೆಡಿ ಮಾಡಬೇಕಾಗಿತ್ತಂದ್ರೆ ಒಂದು 2 ತಾಸು ನನಗೆ ಪೂಜಾಕ್ಕನ ಹತ್ತಿತ್ತು. ಶಾರ್ಟ್ ವಿಡಿಯೋ ಅಂತೂ ಹಾಕಿದ್ನೇ, ನೀವು ಎಲ್ಲರೂ ನೋಡಿ ಭಾಳ ಲೈಕ್ ಮಾಡಿದ್ರಿ. ಹೀಗಾಗಿ ನಂಗೆ ಭಾಳ ಖುಷಿ ಆಯಿತು. ಆಮೇಲೆ ಎಲ್ಲ ನಾಷ್ಟ ಎಲ್ಲ ಮಾಡ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಕಡೆ ನೈವೇದ್ಯಗೆ ಅಂತೇಳಿ ನಾನು ಕಡುಬು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಇದಕ್ಕೆ ಕಡುಬು ಅಂತಂತಾರೆ, ಹೂರ್ಣದ ಕಡುಬು. ಹೋಳ್ಗೆನೂ ಮಾಡ್ಬೋದು, ಇಲ್ಲಾಂದ್ರೆ ಕಡುಬುನೂ ಮಾಡ್ಬೋದು. ಬಟ್ ನಾನು ಹೋಳ್ಗೆನೂ ಮಾಡಿದ್ನಿ, ಕಡುಬುನೂ ಮಾಡಿದ್ನಿ. ಯಾಕಂದ್ರೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಒಂದೊಂದು ರೀತಿ ಸೇರ್ತದೆ. ಇದು ಲಾಸ್ಟದ ಪೂಜೆ ಅಲ್ಲ ಅಂತೇಳಿ ಅವ್ರಿಗೆ ಹೆಂಗೆ ಇಷ್ಟ ಬೇಕು ಹಂಗೆ ಮಾಡಿದ್ನಿ. ನಿಮ್ಮ ಕಡೆನೂ ಇದೇ ರೀತಿ ಮಾಡ್ತಿರೋದ್ರೆ ನಕ್ಕಿ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿರಿ. ಯಾಕಂದ್ರೆ ನಮ್ಮ ಮಾಡೋ ರೆಸಿಪೀಸ್ ವಿಡಿಯೋಸು ಎಲ್ಲ ನಿಮ್ಗೆ ಮೊದಲೇ ಬಂದುಬಿಡ್ತಾವೆ. ನಿಮ್ಮ ಜೊತೆ ಮಾತಾಡ್ಕೊತ ಈ ಕಡೆ ನಮ್ದು ಕಡುಬು ರೆಡಿ ಆಯ್ತು. ಪ್ರತಿಯೊಬ್ಬರು ಊರೊಳಗೆ ಪ್ರತಿಯೊಬ್ಬರು ಪೂಜೆ ಒಳಗೆ ಅವ್ರವ್ರದಂತೇಳಿ ರೆಸಿಪೀಸ್ ಮಾಡಿರ್ತಾರೆ. ಎಲ್ಲರೂ ಸೇಮ್ ಅಂತೇನು ಮಾಡೋಂಗಿಲ್ಲ. ಬಟ್ ನಮ್ಮ ಕಡೆ ಪ್ರತಿ 4 ಶುಕ್ರವಾರಕ್ಕೆ ಬೇಳೆ ಹಾಕಿ ನೈವೇದ್ಯನೇ ಮಾಡಿರ್ತೀವಿ. ಆಮೇಲೆ ಈ ಕಡೆ ನಾನು ಸಂಡ್ಗಿನೂ ಕರ್ಕೊಂಡಿದ್ನಿ. ಆಮೇಲೆ ಬಟಾಟೆ ಪಲ್ಯ ಮಾಡಿದ್ನಿ, ಹಸಿ ಖಾರ ಹಾಕಿ. ಈ ಕಡೆ ಬದ್ನಿಕಾಯಿ ಪಲ್ಯನೂ ಮಾಡ್ಕೊಂಡ್ನಿ, ಚಪಾತಿ ಮಾಡಿದ್ನಿ, 1-2 ನೈವೇದ್ಯಗಂತ ಹೋಳ್ಗೆನೂ ಮಾಡ್ಕೊದ್ನಿ. ಆಮೇಲೆ ನೈವೇದ್ಯಗಂತ ಅನ್ನನೂ ಹಾಕಿದ್ನಿ. ಕಡುಬ, ಬಿಳಿ ಅನ್ನ, ಕಟ್ಟಿನ ಸಾರು ಇಷ್ಟೆಲ್ಲ ಮಾಡಬೇಕಾದ್ರೆ ಟೈಮ್ ಹತ್ತದ. ಬಟ್ ಏನೋ ಒಂದು ಮನಸ್ಸಿಗೆ ಸಮಾಧಾನ ಹಾಕಿ ಲಕ್ಷ್ಮೀ ಪೂಜೆಗೆ ಅಂತ ಮಾಡ್ತಿದ್ದೀವಿ ಅಂಥೇಳಿ. ಕಾರ್ಯಕ್ರಮ ಇರಲಿ, ಒಂದು ಪೂಜೆ ಪುರಸ್ಕಾರ ಇರಲಿ, ನೈವೇದ್ಯಕ್ಕಂತ ನಾವು ಏನೂ ಮಾಡಿರ್ತೀವಲ್ಲ ಅದಕ್ಕೆ ಇಬತ್ತಿ ಪಟ್ಟ ಕೊಡಿಬೇಕಂತೇಳಿ ಭಾಳ ಮಾಡ್ತಾರೆ. ಯಾಕಂದರೆ ಯಾವುದೋ ಅನ್ನ ಭಾರ ಬರ್ತದೆ ಅಂತಂತೀರ. ಹೀಗಾಗಿ ನಾನು ಸ್ಮಾಲ್ ಎಷ್ಟೇ ಮಾಡಿದ್ರೆ ಭೀ ನಾನು ಇಬತ್ತಿ ಪಟ್ಟ ಕೊಡ್ತಿದ್ದು ನೀವು ನೋಡಿರಬೇಕು. ಮಧ್ಯಾಹ್ನ ದೇವ್ರಿಗೆ ನೈವೇದ್ಯ ಹಿಡಿದು ಆಮೇಲೆ ಸಾಯಂಕಾಲ ಒಂದು 5 ಅಥವಾ 7 ಮಕ್ಕಳಿಗೆ ಮುತ್ತೈದೆನ ಕರೆದು ಎಲ್ಲ ಉಡಿ ತುಂಬಿ ಎಲ್ಲ ಮುಗಿಸ್ಕೊಂಡು ಮನಸ್ಸು ಸಮಾಧಾನ ಆಯ್ತು. ಆಮೇಲೆ ಮರನೇ ದಿವಸ ನಮ್ಮ ಕಡೆ ರೊಟ್ಟಿ ಆಮೇಲೆ ಪಲ್ಯ ನೈವೇದ್ಯ ಹಿಡಬೇಕಂತಂತಾರೆ. ಹೀಗಾಗಿ ನೈವೇದ್ಯಗೆ ಅಂತೇಳಿ ಪುಂಡಿ ಪಲ್ಯ, ಜೋಳದ ರೊಟ್ಟಿ, ಜುನಕದ ವಡೆ, ಆಮೇಲೆ ಬೆಂಡೆಕಾಯಿ ಹುಳಿ, ಹಸಿ ಖಾರ ಇಷ್ಟೆಲ್ಲ ಮಾಡಿ ತಾಯಿಗೆ ನೈವೇದ್ಯ ಹಿಡಿದು ಪೂಜೆ ಇಳಿಸಿದ್ನಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.